ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಕೆಪಿಎಸ್ಸಿ ಹಗರಣ ವಿರುದ್ಧ ಎಬಿವಿಪಿ ಪ್ರತಿಭಟನೆ ನಡೆಸಿತ್ತು. ಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೆ ಯತ್ನ ಪಟ್ಟಿತ್ತು. ಫ್ರೀಡಂ ಪಾರ್ಕ್ನಿಂದ ವಿದ್ಯಾರ್ಥಿಗಳು ಹೊರಡ್ತಾ ಇದ್ದಂತೆ ಕೂಡಲೇ ಪ್ರತಿಭಟನಾಕಾರರನ್ನ ಪೊಲೀಸರು ತಡೆದಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಪೊಲೀಸರು ಕಾರ್ಯಕರ್ತರ ನಡುವೆ ತಳ್ಳಾಟ ನೂಕಾಟ ನಡೆದಿದೆ. ರಸ್ತೆ ಮಧ್ಯೆ ಮಲಗಿ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ರು. 3ನೇ ದಿನಕ್ಕೆ ಕಾಲಿಟ್ಟಿರುವಂತಹ ಎಬಿವಿಪಿ ಪ್ರತಿಭಟನೆ. ಕೆಪಿಎಸ್ಸಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಆರೋಪಗಳು ಕೇಳಿ ಬರ್ತಾ ಇತ್ತು, ಇದರ ವಿರುದ್ಧವಾಗಿ ಎಬಿವಿಪಿ ಅವರು ನಿರಂತರವಾಗಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿತ್ತು ಎಬಿವಿಪಿ ಅವರು ನಡೆಸ್ತಾ ಇದ್ದಂತ ಹೋರಾಟ. ಏಕಾಏಕಿ ಸಿಎಂ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ತಡೆಯುವಂತಹ ಪ್ರಯತ್ನವನ್ನ ಪಡ್ತಾರೆ. ಆಗ ತಳ್ಳಾಟ ನೂಕಾಟ ನಡೆಯುತ್ತೆ. ಅಲ್ಲೇ ಮಲ್ಕೊಂಡು ನಾವು ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೋಗೋದಿಲ್ಲ ಅಂತ ಹೇಳಿದಾಗ ಪೊಲೀಸರು ಅವರನ್ನ ಎತ್ತಾಕೊಂಡು ಹೋಗ್ತಾರೆ. ಇನ್ನು ಕೆಪಿಎಸ್ಸಿ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಬೇಕ್ ಟ್ವೇಸ್ಟ್ ಸಿಕ್ಕಿದೆ. ಹಗರಣದಲ್ಲಿ ಕೆಪಿಎಸ್ಸಿ ಕಚೇರಿ ಸಿಬ್ಬಂದಿ ಕೂಡ ಭಾಗಿಯಾಗಿರುವ ಬಗ್ಗೆ ಆರೋಪಗಳು ಕೇಳಿಬರ್ತಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಕೆಪಿಎಸ್ಸಿ ಕಾರ್ಯದರ್ಶಿ ಜ್ಯೋತಿ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಬಿಗ್ ಎಕ್ಸ್ಕ್ಲೂಸಿವ್. ಇವತ್ತು ಬೆಳಗ್ಗೆ ನನಗೆ ಮಾಹಿತಿ ಬಂದಿದೆ. ಪ್ರತಿ ಸಿಬ್ಬಂದಿಯ ಮಾಹಿತಿ ಪಡೀತಾ ಇದ್ದೀನಿ. ಈ ಹಿಂದೆ ಫೆಬ್ರವರಿಯಲ್ಲಿ ಒಂದು ದೂರನ್ನ ಕೊಟ್ಟಿದ್ವಿ. ದೂರಿನನ್ವಯ ಸಿಬ್ಬಂದಿ ಬಗ್ಗೆ ಗೊತ್ತಾಗ್ತಾ ಇದೆ. ಹಗರಣದಲ್ಲಿ ಭಾಗಿಯಾಗಿದ್ರೆ ಕೆಲಸದಿಂದ ತೆಗೆಯುತ್ತೀವಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಕೆಪಿಎಸ್ಸಿ ಕಾರ್ಯದರ್ಶಿ ಜ್ಯೋತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಜೊತೆ ಈಗ ಕೆಪಿಎಸ್ಸಿ ಕಾರ್ಯದರ್ಶಿ ಜ್ಯೋತಿ ಇದ್ರೆ ಮಾತಾಡ್ಸಿನವ್ರನ್ನ. ಮೇಡಮ್ ನಮಸ್ತೆ. ಈಗ ಮತ್ತೆ 319 ಪೋಸ್ಟ್ಗಳಿಗೆ ಮತ್ತಿಗೆ ಅಧಿಸೂಚನೆ ಆಗಿದೆ. ಈ ಬಾರಿ ಪರೀಕ್ಷೆ ಯಾವ ರೀತಿ ಇರುತ್ತೆ ಮೇಡಮ್? ಈ ಬಾರಿ ಪರೀಕ್ಷೆಯನ್ನ ನಾವು ಯುಪಿಎಸ್ಸಿ ಮಾದರಿಯಲ್ಲೇ ಮಾಡಬೇಕು ಅಂತ ಹಿಂದಿನ ಆಯೋಗದ ಸಭೆನಲ್ಲೇನೆ ಅವರು ತೀರ್ಮಾನ ತಗೊಂಡಿದ್ರು. ಹಾಗಾಗಿ ನಾವು ಅದನ್ನು ಯುಪಿಎಸ್ಸಿ ಮಾದರಿಯಲ್ಲಿ ಪ್ರಥಮ ಬಾರಿಗೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅನ್ನು ಕಂಪ್ಲೀಟ್ ಆಗಿ ಹಾಕಿದ್ದೇವೆ. ನಮ್ಮ ಸಿಬ್ಬಂದಿಗಳಿಗೆ ಕೂಡ ಈಗಾಗಲೇ ನಾನು ಅವರೆಲ್ಲರ ಹತ್ರನೂ ಒಂದು ಸರ್ಟಿಫಿಕೇಟ್ ರೀತಿಯಲ್ಲಿ ತಗೊಳ್ಬೇಕಂತಿದ್ದೀನಿ. ಈಗಾಗಲೇ ನಾವು ಒಳಗಡೆ ಯಾರಾದರೂ ಈ ತರದ ಅಕ್ರಮಗಳಿಗೆ ಕೈ ಜೋಡಿಸಿದಾರಾ ಅನ್ನುವಂಥದ್ದು ಒಂದು ದೂರನ್ನ ನಾವು ಕೊಟ್ಟಿದ್ವಿ ಹಿಂದೆ ಫೆಬ್ರವರಿಯಲ್ಲಿ 2026 ಅಲ್ಲಿ ನಾನು ಬಂದ ಹೊಸರಲ್ಲಿ. ಆ ದೂರಿನ ವಿಚಾರಣೆ ನಡೆಸುವಾಗ ಒಬ್ರು ಇಬ್ರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಮಾಹಿತಿ ಗೊತ್ತಾಗ್ತಾ ಇದೆ. ಕೆಪಿಎಸ್ಸಿ ಕಚೇರಿ ಒಳಗಡೆ ಸಿಬ್ಬಂದಿಗಳು ಇದರಲ್ಲಿ ಇನ್ ದ ಸೆನ್ಸ್ ಯಾವ ತರ ಆಗಿದ್ದಾರೆ ಅನ್ನೋದು ಇನ್ನೂ ನಮಗೆ ಪೊಲೀಸ್ ಇಲಾಖೆಯಿಂದ ಮಾಹಿತಿ ಬಂದಿಲ್ಲ. ಬಟ್ ಇವತ್ತು ಬೆಳಗ್ಗೆ ತಾನೇ ನನಗೆ ಅದ್ರ ಮಾಹಿತಿ ಬಂದಿದೆ. ಸೊ ಆ ರೀತಿ ಏನಾದ್ರೂ ಪ್ರೂವ್ ಆದ್ರೆ ನಾವು ಅವರನ್ನು ಕೆಲಸದಿಂದ ತೆಗೆಯುವಂತದ್ದೇ. ನಾನು ಅವತ್ತೇ ಹೇಳ್ದಂಗೆ ಈ ತರದ
ಕಾರ್ಯ ಇರೋ ಕಡೆ ತುಂಬಾ ಗೌಪ್ಯವಾಗಿ ಕಾನ್ಫಿಡೆನ್ಷಿಯಲಿ ಪಾರದರ್ಶಕವಾಗಿ ನಡೆಸ್ತಾ ಇರುವಾಗ ಸಿಸ್ಟಮ್ ಒಳಗಡೆಯಿಂದನೇ ತಪ್ಪು ಮಾಡುವಂತದ್ದನ್ನು ಯಾರು ಕ್ಷಮಿಸಬಾರದಂತ ತಪ್ಪದು. ಡೌಟ್ ಇದೆ ಮೇಡಮ್, ಒಳಗಡೆ ಇದ್ದಾರಂತ ಏನಾದ್ರು ಡೌಟ್ ಬಂದಿದ್ದಾನೆ ಏನಾದ್ರು? ಅಲ್ಲ, ಅದೇ ಈಗ ನಮಗೆ ಡೌಟ್ ಅಂತ ಅಲ್ಲ, ಬಟ್ ನಾವು ದೂರ್ ಕೊಟ್ಟಾಗ ಈಗ ಗೊತ್ತಾಗ್ತಾ ಇದೆ ಒಳಗಡೆನವ್ರು ಇದ್ದಾರೆ ಅಂತ. ಇದ್ರೆ ಡೆಫಿನೆಟ್ ಆಗಿ ಅವ್ರ ಮೇಲೆ ಬಹಳ ಕಠಿಣವಾದ ಕ್ರಮ ತಗೋಬೇಕು ನಾವು. ಅಂದ್ರೆ ಈ ವ್ಯವಸ್ಥೆನಲ್ಲಿ ಅವ್ರು ಇರಬಾರ್ದು.